ಅದೇ ಕಾಲಕ್ಕೆ ಮಳ್ಳಿ ಮಾರಿದ್ದು ಗಿರಿದು ಲೆಕ್ಕಪತ್ರ ಸಿಗೋದೇ ಇಲ್ಲ ನಮಗೆ ಯಾವುದು ಏನೋ ತೋರಿಸ್ತಾರೆ ಲಾಸ್ ಆದ್ರಿ ಬರಲಿಲ್ಲ ಗಿರಿಗಳನ್ನು ಹಂಗೆ ಮತ್ತೆ ಮಾಡಿದ್ವಿ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ನೀವು ಮೊನ್ನೆ ನೋಡಿದ್ರಿ ಈ ಎಲೆಕ್ಷನ್ ಪ್ರಚಾರ. ಅದರಲ್ಲಿ ನಮ್ಮ ಸೌದಿಯವರು ಅವರು ಈಗಾಗಲೇ ಸಹಕಾರ ಸಂಘದ ಕೃಷ್ಣ ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್ ಅದ ಇವತ್ತು. ಆ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ರು ನಾವು ಯಾಕೆ ಲಾಸ್ ಆದ್ದೀವಿ, ನಾವು ಯಾಕೆ ಸಾಲಗಾರ ಇದ್ದೀವಿ ಅನ್ನೋದು ಉತ್ತರ ಕೊಟ್ಟವರು. ನಾವು ತೂಕದಲ್ಲೇ ಕಬ್ಬನ್ನು ನಾವು ಟನ್ಗಟ್ಟಲೆ ಕದಿಯುವುದಿಲ್ಲ. ನಾವು 1 ಕ್ವಿಂಟಲ್ ಸಹಿತ ನಾವೇನಾದರೂ ಕದ್ದಿದ್ರೆ ನೀವು ದಾಖಲೆ ಕೊಟ್ಟರೆ ನಾವು ರಾಜೀನಾಮೆ ಕೊಟ್ಟು ಫ್ಯಾಕ್ಟ್ರಿ ನಿಮ್ಗೆ ಒಪ್ಪಿಸಿ ಹೋಗ್ತೀವಿ ಅನ್ನೋಷ್ಟು ಮಟ್ಟಿಗೆ ಮಾತಾಡಿದೆ. ಅಂದ್ರೆ ಪ್ರೈವೇಟ್ದವ್ರಾಗಲಿ ಇನ್ನುಳಿದವ್ರಾಗಲಿ ಕಬ್ಬು ತೂಕದಾಗ ಹೊಡಿತಾರೆ, ಅವ್ರು ಲಾಭ ಮಾಡ್ಕೊಳ್ತಾರೆ, ಅವ್ರು ಕೊಡ್ಬೋದು ನಿಮಗೆ, ನಮಗಿಲ್ಲ ಅನ್ನೋದು ಮಾತು ಇವ್ರು ಹೇಳ್ತಾರೆ. ನೀವು ಪ್ರೈವೇಟ್ದವ್ರು ರೀ ನೀವು ಮಾಡ್ಬೋದು ಅಂತ. ನಾವು ಇಲ್ಲ ನಾವು ಪ್ರಾಮಾಣಿಕರಿದ್ದೀವಿ ಅಂತ ಅದಕ್ಕೆ ಕೋಆಪರೇಟಿವ್ ಇರಬೇಕು ಅಂತ ಮಾತಾಡ್ತಾರೆ. ಕೋಆಪರೇಟಿವ್ದಲ್ಲಿ ಎಷ್ಟು ಜನ ಉಳಿಸ್ಕೊಂಡಿದ್ದಾರೆ, ಎಷ್ಟು ಜನ ಲಾಭದ ಒಂದು ಇಂಡಸ್ಟ್ರಿ ಮಾಡಿ ತೋರಿಸ್ತಿದ್ದಾರೆ. ಅದನ್ನು ಅಲ್ಲೇ ಜನರೇಷನ್ ಮಾಡಿದ್ದಾಗಿರ್ಬೋದು, ಮತ್ತೇನೋ ಮಾಡೋದಾಗ್ಬೋದು. ಬಟ್ ಮಳ್ಳಿ ಎಷ್ಟು ಉಳಿದು ಮಾರಿ ತೋರಿಸಿದ್ದು ಎಷ್ಟು ಬಂತು, ಎಷ್ಟು ಹೋತು, ಏನೇನು ಮಾಡಿದ್ರು ಇವರ ಅನ್ನುವಂಥದ್ದು. ಮತ್ತು ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರು ನೋಡಿರಿ ಸರ್ಕಾರದಲ್ಲಿ ಯಾವುದೂ ಇರಲಿ ರಾಜಕೀಯ ಸಂಬಂಧಗಳು ಇರೋದರಿಂದಾಗಿ ತಮ್ಮ ರಾಜಕೀಯ ದುಡ್ಡನ್ನು ಬಳಸ್ಕೊಂಡು ಹೋಗ್ತಾರೋ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಇವರು ರೇಟ್ ಅಂತ ಹೆಚ್ಚು ಮಾಡೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಆ ವ್ಯವಸ್ಥೆನೇ ಇಲ್ಲಲ್ರಿ. ಸರ್ಕಾರಗಳು ಕೇಳೋದಿಲ್ಲ, ಮಾಲೀಕರ ಪರ ಇರ್ತದೆ, ಕಾರ್ಪೊರೇಟರ್ ಪರ ಇರ್ತದೆ, ಬಂಡವಾಳಶಾಹಿರ ಪರ ಇರ್ತದೆ. ಯಾಕಂದ್ರೆ ಅವ್ರಿಗೆ ಪಾರ್ಟಿ ಫಂಡ್ ತೊಗೊಂಡಿರ್ತದೆ, ಪಾರ್ಟಿ ಫಂಡ್ ತೊಗೊಂಡು ಆರಿಸಿ ಬಂದಿರ್ತದೆ. ಮತ್ತು ನಮ್ಮ ಮತದಾರರಿಗೆ 500-1000 ದುಡ್ಡು ಕೊಟ್ಟು ಸಾರಾಯಿ ಕೊಟ್ಟು ಆರಿಸಿ ಬರ್ತಾರಂತಂದ್ರೆ ಎಲ್ಲಿ ದುಡ್ಡು ಅದು ರೈತ